ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ತುಂಬಾ ಜಿರಳೆಗಳಿದೆ ಅಂದ್ರೆ ಅದನ್ನ ಯಾವ ತರ ನೀವು ಸುಲಭವಾಗಿ ಓಡಿಸ್ಬೋದು, ಅದೇ ತರ ನೀವು ಗ್ಯಾಸ್ ಸ್ಟವ್ನ ತುಂಬಾ ಗಲೀಜಾಗಿದೆ ಅಂದ್ರೆ ಅದನ್ನ ಯಾವ ತರ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು, ಇದೇ ತರ ಕೆಲವೊಂದು ಟಿಪ್ಸ್ ನ ತಂದಿದ್ದೀನಿ ನೋಡಿ. ಅದ್ರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ನ ತೋರಿಸ್ಕೊಡ್ತಾ ಇದೀನಿ ನೋಡಿ. ಈ ತರ ಬಾಟಲ್ಸ್ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಇಲ್ಲ, ಮುಚ್ಚಳ ಇರೋ ಬಾಟ್ಲ್ ಎಲ್ಲ ತುಂಬಾನೇ ಇರುತ್ತೆ. ಅದನ್ನ ಒಂದೊಂದ್ಸಲ ತೆಗಿಯಕ್ಕೆ ಆಗೋದಿಲ್ಲ, ತುಂಬಾ ಗಟ್ಟಿಯಾಗಿರುತ್ತೆ. ತೆಗಿಯಕ್ಕಾಗ್ದಿರ ನಾವು ಬೇರೆಯವ್ರ ಕೈಗೆಲ್ಲ ಕೊಡ್ತಿರ್ತೀವಿ ನೋಡಿ, ತೆಗೆದುಕೊಡಿ ಅಂತ. ನೋಡಿ ಆ ತರ ಇದ್ದಾಗ ಇದಕ್ಕೆ ನೋಡಿ ಮುಚ್ಚಳಾಗೆ ಈ ತರ ಒಂದು ರಬ್ಬರ್ನ ಯಾವ್ದಾದ್ರು ಹಾಕ್ಬಿಟ್ಟು ನೀವು ಓಪನ್ ಮಾಡಿದ್ರೆ ನೀವು ತುಂಬಾನೇ ಸುಲಭವಾಗಿ ಓಪನ್ ಮಾಡ್ಬೋದು. ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಟಿಪ್ಸ್ ನ ತೋರಿಸ್ಕೊಡ್ತಾ ಇದೀನಿ. ಇದು ಬಂದು ನೋಡಿ, ನಮ್ ಬೆಂಕಿ ಪಟ್ನ ನಾವು ಹಚ್ಚೋವಾಗ ಒಂದೊಂದ್ಸಲ ಕಡ್ಡಿ ಎಲ್ಲ ತೇವ ಆಗ್ಬಿಟ್ಟಿರುತ್ತೆ. ಆ ಕಡ್ಡಿ ತುಂಬಾ ತೇವ ಆದಾಗ ನಮ್ಗೆ ಬೆಂಕಿ ಕಡ್ಡಿ ಉರ್ಸೋಕೆ ಆಗೋದಿಲ್ಲ. ಆತರ ಇದ್ದಾಗ ನೋಡಿ, ತುಂಬಾ ತೇವ ತೇವ ಇದೆ ಅಂದಾಗ ನೀವು ಇದ್ರಲ್ಲಿ ಸ್ವಲ್ಪ ಅಕ್ಕಿನ ಹಾಕಿಡೋದ್ರಿಂದ, ನಾವು ಊಟಕ್ಕೆ ಬಳಸ್ತೀವಲ್ಲ ಅಕ್ಕಿ, ಆ ಅಕ್ಕಿನ ಹಾಕಿಡೋದ್ರಿಂದ ನೋಡಿ ಅದು ತುಂಬಾ ಚೆನ್ನಾಗಿ ಅದು ನೀರೆಲ್ಲ ಎಳ್ಕೊಂಡ್ಬಿಡುತ್ತೆ, ತೇವಾಂಶ ಇರೋದಿಲ್ಲ. ಮತ್ತೆ ನೀವು ತುಂಬಾನೇ ಸುಲಭವಾಗಿ ಬೆಂಕಿ ಪಟ್ನನ ಹಚ್ಬೋದು, ಬೆಂಕಿ ಕಡ್ಡಿನ. ನೀವು ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ. ನೋಡಿ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಶೇಕ್ ಮಾಡಿಟ್ರೆ ಸಾಕು ಫ್ರೆಂಡ್ಸ್. ಮತ್ತೆ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ನೀವು ನೋಡಿ ಹೊರಗಡೆ ಹೋಗುವಾಗ ಬ್ಯಾಗಲ್ಲಿ ಈ ತರ ಬಾಟಲ್ನ ಇಟ್ಕೊಂಡೋದ್ರೆ ನೀವು ಒಂದೊಂದ್ಸಲ ದುಡ್ಡು ಇಟ್ಟಿರ್ತೀರಾ ಅಥವಾ ಬೇರೆ ಏನಾದರೂ ಇಂಪಾರ್ಟೆಂಟ್ ಪೇಪರ್ಸ್ ಏನಾದರೂ ಇಟ್ಟಿರ್ತೀರಾ, ಅದು ಬಿದ್ದೋದಾಗ ನೀರೆಲ್ಲ ಚೆಲ್ಲೋಗ್ತಾ ಇರುತ್ತೆ. ಆ ಥರ ಇದ್ದಾಗ ನೋಡಿ, ಬ್ಯಾಗ್ಗೆ ಈ ಥರ ಪಿನ್ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿಟ್ಬಿಟ್ಟು ಅದನ್ನ ಅದಕ್ಕೆ ಹಾಕಿ ಇಡೋದ್ರಿಂದ ನೋಡಿ ಬಾಟಲ್ ಕದಲೋದು ಇಲ್ಲ, ಅದು ಬೀಳೋದು ಇಲ್ಲ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ನೋಡಿ ಯಾವುದೇ ಕಾರಣಕ್ಕೂ ಬಾಟಲ್ ಬೀಳೋದಿಲ್ಲ, ನೀರು ಚೆಲ್ಲೋಗೋದಿಲ್ಲ ಫ್ರೆಂಡ್ಸ್, ತುಂಬಾ ಸೇಫ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ನ ನಿಮಗೆ ತೋರಿಸ್ಕೊಡ್ತಾ ಇದೀನಿ. ನೋಡಿ, ನಾವು ಅಕ್ಕಿ ತೊಳೆದಿರೋ ನೀರನ್ನ ನಾವು ಬಿಸಾಕ್ತಾ ಇರ್ತೀವಿ, ಅದನ್ನ ಯಾವುದೇ ಕಾರಣಕ್ಕೆ ಬಿಸಾಕ್ಬೇಡಿ. ನೋಡಿ, ಒಂದು ಬೌಲಲ್ಲಿ ನಾನು ತಗೊಂಡಿದ್ದೀನಿ. ತಗೊಂಡಿದ್ದಾದ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ರೆಗ್ಯುಲರ್ ಆಗಿ ಯಾವ್ದು ಕೋಲ್ಗೇಟ್ ಪೇಸ್ಟ್ ಬಳಸ್ತೀವೋ ಅದನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಪೇಸ್ಟ್ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಸಹ ಅಷ್ಟೇ, ಕೆಳಗಡೆ ಪೇಸ್ಟ್ ಇಲ್ದಿರ ಅದನ್ನ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಿ, ಈ ಸೊಲ್ಯೂಷನ್ ಅಲ್ಲಿ ನೀವು ನೋಡಿ, ನಾವು ಗಾಜಿಂದು ಒಂದು ಪಾತ್ರೆ ಎಲ್ಲ ಇರುತ್ತಲ್ಲ, ಗಾಜಿನ ಗ್ಲಾಸ್ ಆಗ್ಬೋದು, ಏನೇ ಆಗ್ಬೋದು ನೋಡಿ, ಇದರಲ್ಲಿ ಸ್ವಲ್ಪ ಡಿಪ್ ಮಾಡಿಬಿಟ್ಟು ತೊಳೆದು ಮತ್ತೆ ನೀವೇನಾದರೂ ನೀರಲ್ಲಿ ತೊಳೆದಿದ್ದೆ ಆದರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ, ಶೈನಿಂಗ್ ಆಗಿರುತ್ತೆ. ಅದ್ರ ಮೇಲೆ ಏನೇ ಜಿಡ್ಡಾಂಶ ಏನೇ ಇದ್ರೂ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ. ಎಷ್ಟೇ ಗಲೀಜಿದ್ರೂ ತುಂಬಾನೇ ನೀಟಾಗಿ ಅದರಲ್ಲಿ ಡಿಪ್ ಮಾಡಿ ಸ್ವಲ್ಪ ಹೊತ್ತು ಇಟ್ಬಿಡಿ. ಇಲ್ಲಾಂದ್ರೆ ಹಾಗೆ ನೀವು ಸ್ವಲ್ಪ ಅದರಲ್ಲಿ ಉಜ್ಜೋದ್ರಿಂದನೂ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಅದಾದ್ಮೇಲೆ ನೋಡಿ, ಅದೇ ತರ ಅದೇ ಸೊಲ್ಯೂಷನ್ ಅಲ್ಲಿ ನೀವು ನೆಕ್ಸ್ಟ್ ಇನ್ನ ಒಂದು ಮಾಡ್ಬೋದು. ನೋಡಿ, ನಿಮ್ ಗ್ಯಾಸ್ ಸ್ಟವ್ ತುಂಬಾನೇ ಗಲೀಜಾಗಿದೆ ಅಂದ್ರೆ ಅದ್ರ ಮೇಲೇನು ಅಷ್ಟೇ ಚೆನ್ನಾಗಿ ಸ್ಪ್ರೇ ಮಾಡ್ಬಿಟ್ಟು ಇದೇ ಲಿಕ್ವಿಡ್ನ ನೀವೊಂದು ಸ್ಪ್ರೇ ಬಾಟ್ಲಲ್ಲಿ ಹಾಕೊಂಡು ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಬಿಡಿ. ಸ್ಪ್ರೇ ಮಾಡಿದಾದ್ಮೇಲೆ ನೋಡಿ, ಅದನ್ನ ಚೆನ್ನಾಗಿ ನೀವು ಸ್ವಲ್ಪ ಹೊತ್ತು ಉಜ್ಜಬೇಕಾಗತ್ತೆ, ಜಾಸ್ತಿ ಉಜ್ಜೋ ಅವಶ್ಯಕತೆ ಏನಿಲ್ಲ. ನೋಡಿ, ಬ್ರಷ್ ತಗೊಂಡು ಈ ತರ ಕಾರ್ನರ್ಸ್ ಅಲ್ಲಿ ಹಾಕ್ಬೋದು, ಎಲ್ಲ ಕಡೆ ಒಂದು ಚಿಕ್ಕ ಬ್ರಷ್ ಸಹಾಯದಿಂದ ನೀವು ಲೈಟ್ ಆಗಿ ಈ ತರ ಉಜ್ಕೊಂಡ್ರು ಸಾಕು. ನೀವು ಜಾಸ್ತಿ ಉಜ್ಜಿ ಉಜ್ಜಿ ಏನು ತೊಳೆಯೋ ಅವಶ್ಯಕತೆ ಏನಿರೋದಿಲ್ಲ ಫ್ರೆಂಡ್ಸ್. ಸ್ವಲ್ಪ ನೀಟಾಗಿ ಅಂದ್ರೆ ಕಾರ್ನರ್ಸ್ ಅಲ್ಲೆಲ್ಲ ಆಗ್ಲಿ ಅಂತ, ನೀಟಾಗಿ ಕ್ಲೀನ್ ಆಗ್ಲಿ ಅಂತ ನಾನಿಲ್ಲಿ ಬ್ರಷ್ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ನಾರಲ್ಲಿ ಸಹ ಉಜ್ಕೊಬೋದು. ಉಜ್ಜಿಬಿಟ್ಟು ಇದಾದ್ಮೇಲೆ ನೀವೇ ನೋಡ್ಬೋದು ರಿಸಲ್ಟ್ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಲೈಟಾಗಿ ಉಜ್ಜಿಬಿಟ್ಟು ನೀವು ಯಾವುದಾದ್ರೂ ಒಂದು ಬಟ್ಟೆ ತಗೊಂಡು ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಸಾಕು ಫ್ರೆಂಡ್ಸ್, ತುಂಬಾನೇ ನೀಟಾಗಿ ಕ್ಲೀನ್ ಆಗಿರುತ್ತೆ. ನೋಡಿ, ನಾನು ಬಟ್ಟೆಯಲ್ಲಿ ಒರೆಸಿ ತೋರಿಸ್ತೀನಿ ಯಾವ ಥರ ಎಷ್ಟು ಗಲೀಜೆಲ್ಲ ಬಂದ್ಬಿಟ್ಟಿರುತ್ತೆ ಅಂತ. ಎಷ್ಟೇ ಜಿಡ್ಡಾಂಶ ಇರ್ಬೋದು, ಗಲೀಜ್ ಇರ್ಬೋದು, ನಾವು ಪೇಸ್ಟ್ ಹಾಕಿರೋದ್ರಿಂದ ತುಂಬಾನೇ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಒಂದು ಚೂರು ಗಲೀಜ್ ಇರೋದಿಲ್ಲ, ಜಿಡ್ಡಾಂಶ ಇರೋದಿಲ್ಲ. ನಾವು ಒಂದೊಂದ್ಸಲ ನಾವು ಉಜ್ಜಿ ಉಜ್ಜಿ ತೊಳೆಯೋದಕ್ಕೆ ಜಾಸ್ತಿ ಟೈಮ್ ಇರೋದಿಲ್ಲ ಈಗ ಯಾರಿಗೂ. ಆ ಥರ ಇದ್ದಾಗ ನೋಡಿ, ಈ ಥರ ಒಂದು ಲಿಕ್ವಿಡ್ ಮಾಡಿ ಇಟ್ಕೊಂಡು ಅದನ್ನು ಸ್ಪ್ರೇ ಮಾಡಿ ನೀವು ಲೈಟಾಗಿ ಈ ಥರ ಒರೆಸಿದ್ರೂ ಸಾಕು, ತುಂಬಾನೇ ನೀಟಾಗಿರುತ್ತೆ ಮತ್ತು ಶೈನಿಂಗ್ ಹೊಡೆಯುತ್ತೆ. ತುಂಬಾನೇ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ನೋಡಿ ಫ್ರೆಂಡ್ಸ್, ಯಾರ ಮನೆಯಲ್ಲಿ ತುಂಬ ಜಿರಳೆಗಳಿದೆಯೋ ಅವ್ರಿಗೋಸ್ಕರ ಈ ಟಿಪ್ಸ್ನ ತೋರಿಸ್ಕೊಡ್ತಾ ಇದೀನಿ. ನೋಡಿ, ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಮೆಣಸಿನ್ಕಾಯಿ ಇದ್ದೇ ಇರುತ್ತೆ. ನಾನು 2 ಮೆಣಸಿನ್ಕಾಯಿನ ತಗೊಂಡು ಸಣ್ಣ ಸಣ್ಣಗೆ ಹಚ್ಕೊಳ್ತಾ ಇದ್ದೀನಿ. ಈ ಸಣ್ಣ ಸಣ್ಣಗೆ ಕಟ್ ಮಾಡಿದ್ದಾದ್ಮೇಲೆ ನೋಡಿ, ಇದಕ್ಕೆ ನಾನು ಬೆಳ್ಳುಳ್ಳಿನ ಸಹ ಹಾಕ್ಕೊಳ್ತಾ ಇದೀನಿ. ಈ ಮೆಣಸಿನ್ಕಾಯಿ ಘಾಟು ಮತ್ತು ಈ ಬೆಳ್ಳುಳ್ಳಿ ಸ್ಮೆಲ್ ಅಂದರೆ ಜಿರಳೆಗಳಿಗೆ ಆಗೋದಿಲ್ಲ. ನಾವು ಈ ಒಂದು ಲಿಕ್ವಿಡ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಜಿರಳೆನೂ ಇರೋದಿಲ್ಲ ಫ್ರೆಂಡ್ಸ್. ಒಂದು ವೇಳೆ ಇದ್ರೂ ಸಹ ಮತ್ತೆ ಬರೋದಿಲ್ಲ, ಅದನ್ನು ಸ್ಪ್ರೇ ಮಾಡಿ ಇಡೋದ್ರಿಂದ.
ನೋಡಿ ಇದನ್ನ ಸಹ ಅಷ್ಟೇ ಬೆಳ್ಳುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದೀನಿ. ಇವೆರಡನ್ನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇದನ್ನ ಒಂದು ಬಟ್ಲಲ್ಲಿ ಹಾಕೊಳ್ತಾ ಇದೀನಿ. ಹಾಕೊಂಡ್ಬಿಟ್ಟು ನಾನು ಇದಕ್ಕೆ ನೀರು ಹಾಕೊಳ್ತೀನಿ ಫ್ರೆಂಡ್ಸ್. ನೀರು ಹಾಕಿದ್ದಾದ್ಮೇಲೆ ಸ್ವಲ್ಪ ಕರ್ಪೂರ ಸಹ ಇದಕ್ಕೆ ಹಾಕೊಳ್ತೀನಿ. ಕರ್ಪೂರ ಸ್ಮೆಲ್ ಅಂದ್ರೂ ಅಷ್ಟೇ ಜಿರಳೆಗಳಿಗೆ ಹಂದಿಗಳಿಗೆಲ್ಲ ಆಗೋದಿಲ್ಲ. ಇದು ತುಂಬಾನೇ ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಈ ಸೊಲ್ಯೂಷನ್ ನಾವು ಮಾಡಿಟ್ಕೊಂಡು ನೋಡಿ ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಡೆಟಾಯಿಲ್ ಸಹ ಹಾಕ್ತೀನಿ. ಡೆಟಾಯಿಲ್ ಒಂದು ಟೇಬಲ್ ಸ್ಪೂನ್ ಹಾಕುವಷ್ಟು ಡೆಟಾಯಿಲ್ ಸಹ ಇದಕ್ಕೆ ಹಾಕ್ಕೊಳ್ತೀನಿ ಒಂದು ಕ್ಯಾಪಲ್ಲಿ. ನೋಡಿ ಇವೆಲ್ಲ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ, ಇದನ್ನ ನೆನೆಯೋದಕ್ಕೆ ಪೂರ್ತಿ ಮಿಕ್ಸ್ ಆಗಲಿ ಅಂತ. ಅದಾದ್ಮೇಲೆ ಯಾವುದಾದ್ರೂ ಒಂದು ಸ್ಪ್ರೇ ಬಾಟ್ಲಲ್ಲಿ ನೀವು ಇದನ್ನ ಹಾಕೊಂಡ್ಬಿಟ್ಟು ನಿಮಗೆ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಜಿರಳೆಗಳು ಓಡಾಡುತ್ತೆ ಅನ್ಸುತ್ತೋ ಅಲ್ಲೆಲ್ಲ ನೀವು ಇದನ್ನ ಸ್ಪ್ರೇ ಮಾಡೋದ್ರಿಂದ ನಿಮಗೆ ತುಂಬಾನೇ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಆಗಾಗ ನಾವೇನ್ ಮಾಡ್ಬೇಕಂದ್ರೆ ಮನೆಯಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಮೊಟ್ಟೆ ತರ ಎಲ್ಲ ಇರುತ್ತಲ್ಲ ಜಿರಳೆದು, ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊತಾ ಇರಬೇಕು. ಆಗಾಗ ಕ್ಲೀನ್ ಮಾಡಬೇಕು. ಮತ್ತೆ ಈ ತರ ಸ್ಪ್ರೇನೆಲ್ಲ ನಾವು ಬಳಸೋದ್ರಿಂದ ಮನೆಯಲ್ಲಿ ಒಂದು ಜಿರಳೆನೂ ಇರೋದಿಲ್ಲ, ಮತ್ತೆ ಮನೆಗೆ ಜಿರಳೆ ಬರೋದು ಇಲ್ಲ ಫ್ರೆಂಡ್ಸ್. ಒಂದ್ಸಲ ಈ ತರ ಒಂದು ಲಿಕ್ವಿಡ್ನ ಮಾಡಿಟ್ಕೊಂಡು ನೀವು ಸ್ಪ್ರೇ ಮಾಡಿ ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿದೆ ಅನ್ಸುತ್ತೋ ಅಲ್ಲೆಲ್ಲ ನೀವು ಸ್ಪ್ರೇ ಮಾಡೋದ್ರಿಂದ ನಿಮಗೆ ತುಂಬಾನೇ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ನೋಡಿ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.